सही इसमें दिखा रहा है आर के डिजिटल सेंटर नंबर 2 और गेट नंबर 2 और ये मैंने अभी एसएससी की साइट से डाउनलोड किया है। इसमें सेंटर दिखा रहा है पवन गंगा। ऑन द स्पॉट सेंटर चेंज किया है इन लोगों ने, ऑन द स्पॉट। अब मैं वहाँ जा भी नहीं सकती हूँ, इतनी दूर यहाँ से वहाँ तक पहुँचना मेरे लिए इम्पॉसिबल है। उधर बच्चों को खदेड़ कर दौड़ा के भगाया जा रहा है, पुलिस जो है बल प्रयोग भी कर रही है। ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೊಲಿಟಿಕಲ್ ಡಿಮನ್. ಸೊ ಈಗ ಕೆಲವು ದಿನಗಳಿಂದ SSC ಪರೀಕ್ಷೆಯ ವಿರುದ್ಧ ಬಹಳಷ್ಟು ಪ್ರತಿಭಟನೆಗಳು ಮುಂದೆ ಬರ್ತಾ ಇದೆ. ಈಗ SSC ವಿರುದ್ಧ ಇಷ್ಟೊಂದು ಜನ ಪ್ರತಿಭಟನೆ ಮಾಡಲು ಕಾರಣ ಏನಂದ್ರೆ, ಒಂದು ಬಂದ್ಬಿಟ್ಟು ಸೆಂಟರ್ ಅಲೋಕೇಶನ್. ಈಗ ಒಬ್ಬೊಬ್ರು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಾದ್ಮೇಲೂ ಅವರು ಮತ್ತೆ ಲಾಗಿನ್ ಮಾಡಿದಾಗ ಅದರಲ್ಲಿ ಡಿಫ್ರೆಂಟ್ ಲೊಕೇಶನ್ ತೋರಿಸ್ತಾ ಇದೆ ಅಂತೆ. ಹಾಗೆ ನೀವು ಈ ಹಾಲ್ ಟಿಕೆಟ್ ನ ವಿಚಾರ ಬಿಟ್ರೆ ಎಕ್ಸಾಮ್ ಅಲ್ಲಿ ಪ್ಯಾಟರ್ನ್ ವೈಸು ಕ್ವೆಶನ್ ಕೇಳ್ತಾ ಇಲ್ಲ. ಸೊ ಈಗ ಇಂಗ್ಲಿಷ್ ಅಲ್ಲಿ ಅವನು ಸೈನ್ಸ್ ಕ್ವೆಶನ್ ಆಗ್ತಾ ಇದ್ದಾನೆ. ಈಗ SSC ಲಿ 4 ಡಿವಿಷನ್ಸ್ ಇರುತ್ತೆ. ಒಂದು ಇಂಗ್ಲಿಷ್ ಕ್ವೆಶನ್ಸ್ ಇರುತ್ತೆ, ಇನ್ನೊಂದು ಕ್ವಾಂಟಿಟೇಟಿವ್ ಮ್ಯಾಥಮೆಟಿಕಲ್ ಅಬಿಲಿಟಿ, ಅದಾದ್ಮೇಲೆ ರೀಸನಿಂಗು, ಅದಾದ್ಮೇಲೆ ಫೋರ್ತ್ ಒಂದು ಬಂದ್ಬಿಟ್ಟು GK ಕ್ವೆಶನ್ಸ್. ಈಗ ಇಲ್ಲಿ ಎಲ್ಲಾ ಕ್ವೆಶನ್ಸ್ ಮಿಕ್ಸ್ ಅಪ್ ಮಾಡ್ತಾ ಇದ್ದಾನಂತೆ. ಇಂಗ್ಲಿಷ್ ಅಲ್ಲಿ ಬಂದ್ಬಿಟ್ಟು ಸೈನ್ಸ್ ಕ್ವೆಶನ್ ಹಾಕೋದು, ರೀಸನಿಂಗ್ ಅಲ್ಲಿ ಬಂದ್ಬಿಟ್ಟು ಆಪ್ಟಿಟ್ಯೂಡ್ ಕ್ವೆಶನ್ ಹಾಕೋದು, ಮತ್ತೆ ಆಪ್ಟಿಟ್ಯೂಡ್ ಅಲ್ಲಿ ಬಂದ್ಬಿಟ್ಟು ಬೇರೆ ಬೇರೆ ಇಂಗ್ಲಿಷ್ ಕ್ವೆಶನ್ಸ್ ನ ಕೇಳೋದು, ಆ ತರ ಮಾಡಿ ಪ್ಯಾಟರ್ನ್ ಚೇಂಜ್ ಮಾಡಿದಾರಂತೆ. ಸೊ ಈಗ ಸ್ಟೂಡೆಂಟ್ ಫೈಟ್ ಏನಂದ್ರೆ, ಎಕ್ಸಾಮ್ ನ ಪ್ಯಾಟರ್ನ್ ಪ್ರಕಾರ ನೀವು ಕಂಡಕ್ಟ್ ಮಾಡಬೇಕು. ಇಲ್ಲ ಅಂದ್ರೆ ನೀವು ಒಂದು ಸಿಲೆಬಸ್ ನ ಕೊಟ್ಟು ಏನ್ ಪ್ರಯೋಜನ ಆಗಿದೆ ಅಂತ ಬಹಳಷ್ಟು ಸ್ಟೂಡೆಂಟ್ ಕಮ್ಯುನಿಟಿ ಮತ್ತೆ ಟೀಚಿಂಗ್ ಫ್ಯಾಕಲ್ಟಿ ಅವರು SSC ವಿರುದ್ಧ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ಸೊ ನೀವು ಇವೇ ಪ್ಯಾಟರ್ನ್ ನ ಆಲ್ಮೋಸ್ಟ್ ಈಗ ಎಲ್ಲ ಎಕ್ಸಾಮ್ಗಳಲ್ಲೂ ನೋಡ್ಬೋದಾಗಿದೆ. KPSC ತಗೊಳ್ಳಿ, ಇಲ್ಲ ಬೇರೆ ಯಾವ್ದಾದ್ರು ಒಂದು ರೈಲ್ವೆ ಎಕ್ಸಾಮ್ಸ್ ನ ತಗೊಳ್ಳಿ. ಈಗ ರೈಲ್ವೆ ಎಕ್ಸಾಮ್ ಈ ಡೇಟ್ಗೆ ಆಗ್ಬೇಕು ಅಂತ ಒಂದು ಡೇಟ್ ನ ಫಿಕ್ಸ್ ಮಾಡಿದ್ರು. ಬಟ್ ಸಡನ್ ಆಗಿ ಆ ಡೇಟ್ಗೆ ನಮ್ಗೆ ಎಕ್ಸಾಮ್ ಮಾಡಕ್ಕಾಗಲ್ಲ, ನೀವು ಮುಂದಿನ ವಾರ ಮಾಡ್ತೀವಿ ಅಂತ ಹೇಳಿ ಒಂದು ಅವರ ವೆಬ್ಸೈಟ್ ಅಲ್ಲಿ ಒಂದು ನೋಟಿಸ್ ನ ಕೊಟ್ಟಿದಾರಂತೆ ಸ್ಟೂಡೆಂಟ್ಗೆ. ಬಟ್ ಈ ತರ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಕ್ಸಾಮ್ ಡೇಟ್ ನ ಚೇಂಜ್ ಮಾಡಿದ್ರೆ ಸ್ಟೂಡೆಂಟ್ ಮತ್ತೆ ಗೊಂದಲದಲ್ಲಿ ಬೀಳ್ತಾರೆ. ಈಗ ಎಷ್ಟು ಕರೆಂಟ್ ಅಫೇರ್ಸ್ ಓದ್ಬೇಕು, ಏನು ರೆಡಿ ಆಗಿದ್ದು ಕರೆಕ್ಟ್ ಇದೆಯಾ ಅಂತ ತುಂಬಾ ಜನಕ್ಕೆ ಗೊಂದಲ ಆಗುತ್ತೆ. ಸೊ ಈಗ ಈ ತರ ಒಂದು ಪ್ಯಾಟರ್ನ್ ನಾವು ಆಲ್ಮೋಸ್ಟ್ ಆಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲೂ ಕಾಣ್ಬೋದಾಗಿದೆ. KPSC ಅವರು KS ಎಕ್ಸಾಮ್ ಮಾಡಿದ್ರು, ಅದ್ರ ಬಗ್ಗೆ ರಿಸಲ್ಟ್ ಕೂಡ ಏನು ಇನ್ನ ಬಿಟ್ಟಿಲ್ಲ, PDO ರಿಸಲ್ಟ್ಸ್ ಕೂಡ ಇನ್ನ ಬಿಟ್ಟಿಲ್ಲ. ಅಂಡ್ ಇವರು ಕೇಳಬೇಕಾದ್ರೂ ಕೂಡ ಕ್ವೆಶನ್ಸ್ ಅಲ್ಲೆಲ್ಲ ನಾವು ಆಗಿರುವಂತಹ ಗೊಂದಲಗಳನ್ನ ಎಲ್ಲ ನೋಡಿದೀವಿ. ಸೊ ಈ ತರ ಎಕ್ಸಾಮ್ಸ್ ಆಗ್ತಾ ಹೋದ್ರೆ ಏನ್ ಕತೆ ಅಂತ ಸ್ಟೂಡೆಂಟ್ ಕಮ್ಯುನಿಟಿ ಅವರು ಈಗ SSC ವಿರುದ್ಧ ಅಂತೂ ದೊಡ್ಡ ಪ್ರತಿಭಟನೆ ಶುರು ಮಾಡಿದ್ದಾರೆ. ಇದೇ ತರ ನಾವು KPSC ವಿರುದ್ಧ ಇನ್ನಿಷ್ಟು ಹೆಚ್ಚಾಗಿ ಪ್ರತಿಭಟನೆ ಮಾಡಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಈಗ ಅಲ್ಲಿ ಪ್ರತಿಭಟನೆ ಮಾಡೋರಲ್ಲಿ ಸರ್ವಿಸ್ ಅಲ್ಲಿ ಸರ್ವಿಸ್ ನ ಬಿಟ್ಟಾಕಿರೋರು ಬಹಳಷ್ಟು ಜನ ಇದ್ದಾರೆ. ಅಲ್ಲಿ ಪೊಲೀಸ್ ಅವರು ಒಬ್ಬ ಪ್ರತಿಭಟನಾಗಾರ ಇರ್ತಾನೆ, ಅವ್ನಿಗೆ ಏನ್ ಕೇಳ್ತಾರಂದ್ರೆ, ನೀನೇನೆ ಗೌರ್ಮೆಂಟ್ ಜಾಬ್ ಬಿಟ್ಟೆ, ನೀನು ಷಂಡ, ಅದಕ್ಕೆ ನೀನು ಗೌರ್ಮೆಂಟ್ ಜಾಬ್ ಬಿಟ್ಟಿದ್ಯಾ ಅಂತ ಅಲ್ಲೇ ಒಂದು ಏನೋ ಪ್ರತಿಭಟನೆ ನಡೀತಿತ್ತು ಅದ್ರಲ್ಲಿ ಹೇಳ್ತಾನೆ. ಈಗ ಎಕ್ಸಾಮ್ ಪಾಸ್ ಆದವರೆಲ್ಲ ಆ ಸರ್ವಿಸ್ ಅಲ್ಲೇ ಕಂಟಿನ್ಯೂ ಆಗ್ಬೇಕು ಅಂತ ಏನೂ ಇಲ್ಲ. ಈಗ ನಾವು ಎಕ್ಸಾಮ್ ಪಾಸ್ ಆಗಿ ಅಲ್ಲಿ ಹೋದ್ರು ನಾವೇನು ಹಾನೆಸ್ಟ್ ಆಗಿ ಕೆಲಸ ಮಾಡ್ತೀವಿ ಅಂದ್ರು ಆ ಸಿಸ್ಟಮ್ ನಮ್ಮನ್ನ ಬಿಡಲ್ಲ. ಸೊ ಅದಕ್ಕೆ ಅವರು ಜಾಬ್ ಕ್ವಿಟ್ ಮಾಡ್ಬಿಟ್ಟು ಟೀಚಿಂಗ್ಗೆ ಬಂದಿದ್ರು. ಬಟ್ ಅವರು ಆ ಪೊಲೀಸ್ ಕೇಳಿದ ಪ್ರಶ್ನೆ ಇದೆಯಲ್ಲ, ನನಗೆ ಅದು ತುಂಬಾ ಏನಂತೀರ ಸಿವಿಲೈಸ್ಡ್ ಕ್ವೆಶನ್ ಅಲ್ಲ ಅಂತಾನೆ ಅನಿಸ್ತು. ಅದು ಅವ್ರವ್ರ ಚಾಯ್ಸ್. ಅವರು ಪ್ರತಿಭಟನೆ ಮಾಡಕ್ ಬಂದಿದ್ದಾರೆ, ಆ ಪ್ರತಿಭಟನೆಗೆ ವ್ಯಾಲ್ಯೂ ಇಲ್ಲ. ಇವತ್ತು ಏನೇ ಅನ್ಯಾಯ ನಡೀಲಿ, ಸ್ಟೂಡೆಂಟ್ಸ್ಗೆ ಅನ್ಯಾಯ ನಡೀಲಿ, ಧರ್ಮಸ್ಥಳದಲ್ಲೇ ಅನ್ಯಾಯ ನಡೀಲಿ, ಅದ್ರ ಬಗ್ಗೆ ಮಾತೆತ್ತಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ. ಈಗ ನರೇಂದ್ರ ಮೋದಿ ಅವ್ರ ಮೇಲೆ ನಾವು ಇಷ್ಟೊಂದು ಜನ ಭರವಸೆ ಇಟ್ಟು ಅವ್ರನ್ನ 3ನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಿದ್ದೀವಿ. ಏನಾದ್ರು ಒಂದು ಚೇಂಜಸ್ ತರಲಿ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾವೆಲ್ಲ ವೋಟ್ ಹಾಕಿರ್ತೀವಿ. ಬಟ್ ಅವ್ರು ಮಾಡ್ತಿರೋದೇನು, ಇಂತಹ SSC ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಪರೀಕ್ಷೆನೇ ಒಂದು ಕರೆಕ್ಟ್ ಆಗಿ ಕಂಡಕ್ಟ್ ಮಾಡಕ್ಕಾಗಲ್ಲ ಅಂದ್ರೆ ಇನ್ನು ಈ KPSC ಆಗಿರ್ಬೋದು, ಬೇರೆ SDA FDA ಎಕ್ಸಾಮ್ಸ್ ಗಳಾಗಿರ್ಬೋದು, ಅದ್ರ ಗತಿ, ಅದ್ರ ಸ್ಥಿತಿ ಏನಾಗುತ್ತೆ. ಈಗ ಬಹಳಷ್ಟು ಜನ KPSC KS ಎಕ್ಸಾಮ್ ಬರ್ದವರು ಈಗ ಆಲ್ಮೋಸ್ಟ್ 1.5 ವರ್ಷ 2 ವರ್ಷ ಆಗ್ತಾನೆ ಬರ್ತಾ ಇದೆ. ಬಟ್ ಆದ್ರೂ ಒಂದು ಹೊಸ ಎಕ್ಸಾಮ್ ಅಂತಾನು ಎಕ್ಸಾಮ್ ಅಂತಾನು ಏನು ಇಲ್ಲ. ಆ ಎಕ್ಸಾಮ್ ರಿಸಲ್ಟ್ ಕೂಡ ಕರೆಕ್ಟ್ ಆಗಿ ಬಿಡ್ತಾ ಇಲ್ಲ. ಮುಂದೆ ಬರುವಂತಹ ನೋಟಿಫಿಕೇಶನ್ಸ್ ಕೂಡ ರಿಲೀಸ್ ಮಾಡ್ತಾ ಇಲ್ಲ. ಈಗ ಒಳ ಮೀಸಲಾತಿ ಅಂತ ಹಿಡ್ಕೊಂಡೆಲ್ಲ ಕೂತಿದ್ದಾರೆ. ಇಷ್ಟೊತ್ತಿಗೆ ಎಷ್ಟು ರೆಕ್ರೂಟ್ಮೆಂಟ್ ಆಗ್ಬೇಕಾಗಿತ್ತು, ಅಟ್ಲೀಸ್ಟ್ ಒಂದು 2-3 ತಿಂಗಳಿಗೆ KPSC ಅವರು ಒಂದು ಎಕ್ಸಾಮ್ ನ ನಡೆಸ್ತಾ ಹೋಗ್ತಾ ಇರ್ಬೇಕಾಗಿತ್ತು. ಅಂಡ್ ಅದ್ರ ರಿಸಲ್ಟ್ ನ ಇನ್ನೊಂದು ನೆಕ್ಸ್ಟ್ 2-3 ತಿಂಗಳಲ್ಲಿ ಬಿಡ್ತಾ ಹೋಗ್ಬೇಕಾಗಿತ್ತು. ಬಟ್ ಇದು ಯಾವ್ದು ಪ್ಯಾಟರ್ನ್ ನಡೀತಾ ಇಲ್ಲ. ಇದರಿಂದ ಬಹಳಷ್ಟು ಜನ ಸ್ಟೂಡೆಂಟ್ಸು ಸಫರ್ ಆಗ್ತಾ ಇದ್ದಾರೆ. ಅವರು ಬೀದಿಗೆ ಇಳಿದು ಹೋರಾಟ ಮಾಡಕ್ಕೂ ಗೌರ್ಮೆಂಟ್ ಬಿಟ್ಕೊಡ್ತಾ ಇಲ್ಲ. ಅದು ಕೂಡ ಒಂದು
ಏನೋ ಟೆರಿಬಲ್ ಸಿಚುವೇಶನ್ ಅಂತಾನೆ ಹೇಳ್ಬೋದು. ಈಗ ಸಿದ್ದರಾಮಯ್ಯ ಅವರು ಬಡಬಗ್ರಿಗೆ ಕನ್ಸರ್ನ್ ಇದೆ, ಇಲ್ಲ ಅಂತ ಇಲ್ಲ. ಅವ್ರ ಧರ್ಮಸ್ಥಳ SIT ಫಾರ್ಮ್ ಆಗೋಕ್ಕೂ ಕೂಡ ಅವರೇ ಕಾರಣಕರ್ತರು. ಅವ್ರಿಗೆ ನನ್ನ ಕಡೆಯಿಂದ ಒಂದು ಕೋರಿಕೆ ಏನು ಅಂದ್ರೆ, ಆದಷ್ಟು ಬೇಗ ಈ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡಿ ರಿಸಲ್ಟ್ ಬಿಡೋ ತರ ಒಂದು ಮೆಕ್ಯಾನಿಸಮ್ನ ನಿಮ್ಮ ಒಂದು ಟೈಮ್ ಪೀರಿಯಡ್ ಅಲ್ಲಿ ನೀವು ದಯವಿಟ್ಟು ಸ್ಟೂಡೆಂಟ್ಸ್ಗೆ ಮಾಡ್ಕೊಟ್ಟು ಹೋಗ್ಬೇಕಾಗಿದೆ. ನೀವು ಹಲವಾರು ಯೋಜನೆಗಳನ್ನ ತಂದಿದ್ರ ಸಿಕ್ಕಾಪಟ್ಟೆ ಜನರಿಗೆ, ಅದರಿಂದ ಒಳ್ತಾಗಿದೆ. ಸೊ ಕರ್ನಾಟಕದಲ್ಲಿ ಕನ್ನಡ ಮಕ್ಕಳಿಗೆ ಅನುಕೂಲವಾಗುವಂತಹ ಒಂದು ವೇದಿಕೆ ಅಂದ್ರೆ ಈ KPSC. ಬಡಬಗ್ರಿಗೆ ಎಷ್ಟೇ ಅವನು ಲೋವರ್ ಇನ್ಕಮ್ ಇಂದ ಬರ್ಲಿ, ಎಷ್ಟೇ ಬಡ ಕುಟುಂಬದಿಂದ ಬರ್ಲಿ, ಅವ್ನಿಗೆ ಒಂದು ಆಸೆ ಇರುತ್ತೆ ಒಳ್ಳೆ ಕೆಲಸ ಹಿಡಿಬೇಕು ಅಂತ. MNCಗಳಲ್ಲಿ ಅವ್ರನ್ನ ತಗೊಳೋದು ಬಹಳ ಕಷ್ಟ, ಬಟ್ ಗೌರ್ಮೆಂಟ್ ಜಾಬ್ ಅಲ್ಲಿ ಅವ್ರಿಗೆ ಕೆಲಸ ಸಿಗುವಂತಹ ಚಾನ್ಸಸ್ಗಳು ಬಹಳಷ್ಟಿದೆ. ಈಗ ನೀವು ಯಾವುದೇ ಎಕ್ಸಾಮ್ ಆಗಿರ್ಬೋದು, KSRTC, BMTC ಎಕ್ಸಾಮ್ಸ್, RTO ಎಕ್ಸಾಮು, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಹುದ್ದೆ ಖಾಲಿ ಇದೆ, ದಯವಿಟ್ಟು ಒಂದು ಸಮಿತಿಯನ್ನ ರಚನೆ ಮಾಡಿ ಅಲ್ಲಿ ಆದಷ್ಟು ಬೇಗ ಜನರನ್ನ ತುಂಬಕ್ಕೆ ಟ್ರೈ ಮಾಡಿ. ಈಗ AI ಬರ್ತಿರೋದ್ರಿಂದ ಬಹಳಷ್ಟು ಜನರು ಕೆಲಸ ಕಳ್ಕೊಂತಿದ್ದಾರೆ, ಅಂಡ್ ಕೆಲಸಕ್ಕೆ ವೇಟ್ ಮಾಡ್ತಿರೋರಿಗೆ ಕೂಡ ಕೆಲಸ ಸಿಗ್ತಾ ಇಲ್ಲ. ಸೊ ನಿಮ್ ಕಡೆಯಿಂದ ಒಂದಿಷ್ಟು ಸಹಾಯ ಆಗ್ಬೇಕು. ಅಂಡ್ ಈಗ ಸ್ಟೂಡೆಂಟ್ಸ್ ಏನು ಧ್ವನಿ ಎತ್ತುತ್ತಾ ಇದ್ದಾರೆ, ಅವರು ಪ್ರತಿಭಟನೆಗೆ ಒಂದು ಜಯ ಸಿಗ್ಬೇಕು ಅಂತ ನನ್ನ ಆಸೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿದ್ದ ವಿಚಾರಗಳು. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.